ನಮಸ್ಕಾರ. ಈ ದಿನ ಅನುಭವಾತ್ಮಕ ಕಲಿಕಾ ವಿಧಾನ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಈ ಒಂದು ಪದ್ಧತಿಯ ಬಗ್ಗೆ ಚರ್ಚೆ ಮಾಡೋಣ. ನಮಗೆಲ್ಲ ಗೊತ್ತಿದೆ, ಅನುಭವಗಳು ಕಲಿಕೆಗೆ ಹೆದ್ದಾರಿ. ಅಂದರೆ ಒಂದು ಇನ್ಸಿಡೆಂಟ್ ಇರ್ಬೋದು, ಒಂದು ಆಕ್ಸಿಡೆಂಟ್ ಇರಬಹುದು, ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಒಂದು ಸಿಚುವೇಶನ್ ಇರಬಹುದು, ಅಥವಾ ಒಂದು ಟ್ರಯಲ್ ಆ್ಯಂಡ್ ಎರರ್ ಇರಬಹುದು. ಇವೆಲ್ಲವುಗಳ ಮೂಲಕ ಕಲಿಕೆ ಆಗುತ್ತೆ ಅನ್ನುವಂಥದ್ದು. ಇದನ್ನು ಡೇವಿಡ್ ಕೋಲ್ಬ್ ಅನ್ನೋಂಥವರು 1984 ಇದನ್ನು ಅವರು ಪ್ರತಿಪಾದಿಸ್ತಾರೆ. ಇದಕ್ಕಿಂತ ಹಿಂದೆ ಜೀನ್ ಪಿಯಾಜೆ ಅವರು ಮತ್ತು ಕರ್ಟ್ ಲೆವಿನ್ ಅವರು ಮತ್ತು ಜಾನ್ ಡ್ಯೂಯಿ ಅವರು ಇದನ್ನು ಪ್ರತಿಪಾದಿಸ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ಅಂದರೆ, ಚಟುವಟಿಕೆಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವಗಳ ಮೂಲಕ ಮಕ್ಕಳು ಕಲೀಲಿಕ್ಕೆ ಅವಕಾಶ ಆಗುವಂಥದ್ದು, ಅಥವಾ ಯಾವುದೇ ವ್ಯಕ್ತಿ ಕಲೀಲಿಕ್ಕೆ ಅವಕಾಶ ಆಗುವಂಥದ್ದು. ಇಲ್ಲಿ ನಾವೊಂದು ಉದಾಹರಣೆ ನೋಡಿದ್ರೆ, ಒಂದು ಮಕ್ಕಳು ಬೆಂಕಿ ಕಡ್ಡಿ ಜೊತೆ ಆಟ ಆಡ್ತಿದ್ದಾರೆ ಅಂದ್ಕೊಳ್ಳೋಣ, ಬೆಂಕಿ ಪೊಟ್ಟಣ. ಅದು ಸುಡುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಮತ್ತೆ ಇನ್ನೊಂದು ಸರಿ ಅದನ್ನು ಮುಟ್ಲಿಕ್ಕೆ ಹೋಗಲ್ಲ. ಚಿಕ್ಕ ಮಗುವಿನಲ್ಲೂ ಆಗುತ್ತೆ ಇದು ಅನ್ನುವಂಥದ್ದು. ಇಲ್ಲಿ ಏನು ಅಂದರೆ, ಯಾವುದೇ ಒಂದು ಹೊಸ ಒಂದು